ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ಪೈನು? 45ನೇ ವರ್ಷಕ್ಕೆ ಶುರು ಆಗೋಯ್ತು. ಅಂದ್ರೆ ಈಗ ಗರ್ಭಕೋಶ ಆಪರೇಷನ್ ಮಾಡಿಸಿದ್ಮೇಲೆ ಒಂದ್ ವರ್ಷ 2 ವರ್ಷ ಅಷ್ಟೇನೆ ಸ್ಟಾರ್ಟ್ ಆಗೋಯ್ತು. 1 ವರ್ಷಕ್ಕೆನೆ ಈ ಮಂಡಿ ನೋವು ಫಸ್ಟ್ ಕಟ್ ಅಂತ ಶುರು ಆಯ್ತು. ಓಡಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಹೆಚ್ಚಿಗೆ ಓಡಾಡ್ಬಿಟ್ರೆ ಸಾಕು ನೆಟಕ್ ಅಂತ ಸೌಂಡ್ ಆಗೋದು. ಆಮೇಲೆ ಡಾಕ್ಟರ್ ತೋರ್ಸಿದೆ, ಅವರು ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ಮಂಡಿ ಮೂಳೆ ಸೌದಿದೆ ಅನ್ಬಿಟ್ಟು ಎಕ್ಸ್ರೇ ಮಾಡಿಸ್ಬಿಟ್ಟು ನೋಡಿದ್ರು. ಫಸ್ಟ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು, ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅದೆಲ್ಲ ಮಾಡಿಸ್ಕೊಂಡೆ. ಹಂಗೂ ಏನ್ ಸರಿ ಬಂದಿರ್ಲಿಲ್ಲ. ಫಿಸಿಯೋಥೆರಪಿ ತಗೊಂಡಾಗ ಅಷ್ಟೇನೆ, ಪೇನ್ ಕಿಲ್ಲರ್ ತಗೊಂಡ್ರೆ ಅದು ಅಷ್ಟೇನೆ, ಸ್ವಲ್ಪ ತಗೊಂಡಾಗ ಅಷ್ಟೇನೆ ಕಡಿಮೆ ಆಗ್ತಿತ್ತು. ಆಮೇಲೆ ಮತ್ತೆ ಬರ್ತಾನೆ ಇರೋದು. ಇತ್ತೀಚೆಗಂತೂ ಜಾಸ್ತಿನೇ ಆಗ್ಬಿಟ್ಟಿತ್ತು ಸರ್. 40% ರಿಕವರಿ ಅಂತ ಬರೆದಿದ್ರು. ಇವಾಗ ಎಷ್ಟು ಪರ್ಸೆಂಟ್ ಬೆಟರ್ ಆಗಿದೆ? 65%, 70% ಅನ್ಬೋದು ಸರ್. ಬೆಟರ್ ಆಗಿದೆ. ಈ ಟೆಸ್ಟ್ ಮಾಡಿ ಇದ್ರಲ್ಲಿ ಬಂದಿರತಕ್ಕಂಥದ್ನೆಲ್ಲ ಅವಾಯ್ಡ್ ಮಾಡಿದ್ಮೇಲೆ ನಿಮಗೆ ಬಂದಿದ್ದು ಅದೇ ಪನ್ನೀರ್ದು ಒಂದು ಬಂದಿತ್ತು, ಸನ್ಫ್ಲವರ್ ಸೀಡ್ ಆಯಿಲ್ ಬಂದಿತ್ತು. ಹೊರಗಡೆ ತಿಂದ್ರೆ ಸನ್ಫ್ಲವರ್ ಸೀಡ್ ಆಯಿಲ್ ಕಂಪಲ್ಸರಿ ಹಾಕಿರ್ತಾರೆ. ಪಿಸ್ತಾ ಬಂದಿತ್ತು, ಪಪ್ಪಾಯ ಬಂದಿತ್ತು, ಮತ್ತೆ ಈಸ್ಟ್ ಬಂದಿತ್ತು, ರೈಸ್ ಬಂದಿತ್ತು. ಮುಖ್ಯವಾಗಿ ಯಾಕೆ ಬೇಡ ಅನ್ಸಿತ್ತು ಸರ್? ಅದು ಆಪರೇಷನ್ ಅಂದ್ರೆ ಅದು ಕೆಳಗಡೆ ಕೂರಕ್ಕಾಗಲ್ಲ. ಆಮೇಲೆ ಸ್ವಲ್ಪ ತೊಂದ್ರೆನೆ. ಈಗ ಆರಾಮಾಗಿ ನಾರ್ಮಲ್ ಆಗಿ ಓಡಾಡ್ಕೊಂಡಿರಕ್ಕೂ, ಆಪರೇಷನ್ ಮಾಡಿಸ್ಕೊಂಡಿರಕ್ಕೂ, ನಮ್ ದೇಹದಲ್ಲಿ ಏನೋ ಒಂದು ಎಕ್ಸ್ಟ್ರಾ ಇದೆ ಅನ್ನೋ ತರ ನಮ್ಗೆ ಅದು ಫೀಲ್ ಆಗುತ್ತೆ. ಪೇನ್ ಕಿಲ್ಲರ್ ತಗೊಳ್ದೆ ಇರಕ್ಕೆ ಆಗ್ತಿಲ್ಲ. ಹಬ್ಬಗಳಲ್ಲಿ, ಗೌರಿ ಹಬ್ಬದಲ್ಲೆಲ್ಲ ಮನೆ ಕ್ಲೀನಿಂಗ್ ಅದು ಇದು ಅಂತ ಅನ್ಬಿಟ್ರೆ ಪೇನ್ ಕಿಲ್ಲರ್ ತಗೊಳ್ದೆ ಇರಕ್ಕೆ ಆಗ್ತಿರ್ಲಿಲ್ಲ. ಈಗೇನು ತಗೋತಾನೆ ಇಲ್ಲ, ತಗೊಂಡೇ ಇಲ್ಲ ಸರ್. ಇಲ್ಲಿ ಬಂದಾಗ 1 ವರ್ಷದಿಂದಾನು ತಗೊಂಡಿಲ್ಲ ನಾನು. ನೀವು ನೋವನ್ನೆಲ್ಲ ಕಡಿಮೆ ಮಾಡ್ಕೊಡ್ತಾರೆ ಡಾಕ್ಟ್ರು. 100 ಜನ್ಮದ ಪುಣ್ಯ ಮಾಡಿರ್ಬೇಕು. ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಮಾಡಿದ್ವಿ. ಅವ್ರಿಗೆ ಫುಡ್ಡಲ್ಲಿ ನೆಗೆಟಿವ್ ಇರ್ತಕ್ಕಂಥ ಫುಡ್ ಲಿಸ್ಟ್ ಬಂದಿತ್ತು, ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಹೋದ್ಸರಿ ಜುಲೈ 4ಕ್ಕೆ ಬಂದಿದ್ರು ಮೇಡಮ್. ಅದರಲ್ಲಿ 40% ರಿಕವರಿ ಅಂತ ಬರೆದಿದ್ರು. ಇವಾಗ ಎಷ್ಟು ಪರ್ಸೆಂಟ್ ಬೆಟರ್ ಆಗಿದೆ? 65%, 70% ಅನ್ಬೋದು ಸರ್. ಬೆಟರ್ ಆಗಿದೆ. ಬೇಸಿಕಲಿ ಮಂಡಿ ನೋವಿಗೆ ಅದ್ರಲ್ಲಿ ಇರ್ತಕ್ಕಂಥ ಫುಡ್ನೆಲ್ಲ ಅವಾಯ್ಡ್ ಮಾಡಿದ್ರ, ಕರೆಕ್ಟಾ? ಹೌದು. ಯಾವ್ದಾದ್ರು ಬಂದಿತ್ತು ನಿಮ್ಗೆ ರಿಪೋರ್ಟ್ ಇದೆಯಾ? ಅದು ಅದಕ್ಕಿಂತ ಮುಂಚೆ ಯಾವ್ದು ಬಿಟ್ಟಿದ್ರಿ? ಅದಕ್ಕಿಂತ ಮುಂಚೆ ಯಾವ್ದಾವ್ದೆಲ್ಲ ಬಿಟ್ಟಿದ್ರಿ ಇಲ್ಲಿ ಬಂದಾಗ? ಮಾಮೂಲಿ ನಾನು ಏನ್ ಹೇಳಿದ್ನ ಜನರಲ್ ಗೈಡ್ಲೈನ್ಸ್ ಅದು ಮಾಡಿದ್ರು. ಕಾಫಿ, ಟೀ, ಗೋಧಿ, ಮೈದಾ ಅವೆಲ್ಲ ಬಿಟ್ಟಿದ್ರಿ. ಅದಾಗಿ ಮತ್ತೆ ಇನ್ನೂ ಪೈನ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಇಷ್ಟೇ ಇದೆ ಅನ್ನೋವಾಗ ನಾವು ಈ ಟೆಸ್ಟ್ ಮಾಡಿದ್ವಿ. ಈ ಟೆಸ್ಟ್ ಮಾಡಿ ಇದ್ರಲ್ಲಿ ಬಂದಿರತಕ್ಕಂಥದ್ನೆಲ್ಲ ಅವಾಯ್ಡ್ ಮಾಡಿದ್ಮೇಲೆ ನಿಮಗೆ ಬಂದಿದ್ದು ಅದೇ ಪನ್ನೀರ್ದು ಒಂದು ಬಂದಿತ್ತು, ಸನ್ಫ್ಲವರ್ ಸೀಡ್ ಆಯಿಲ್ ಬಂದಿತ್ತು. ಹೊರಗಡೆ ತಿಂದ್ರೆ ಸನ್ಫ್ಲವರ್ ಸೀಡ್ ಆಯಿಲ್ ಕಂಪಲ್ಸರಿ ಹಾಕಿರ್ತಾರೆ. ಪಿಸ್ತಾ ಬಂದಿತ್ತು, ಪಪ್ಪಾಯ ಬಂದಿತ್ತು, ಮತ್ತೆ ಈಸ್ಟ್ ಬಂದಿತ್ತು, ರೈಸ್ ಬಂದಿತ್ತು. ಮುಖ್ಯವಾಗಿ ಕಡಲೆ ಬೀಜ ಚೆನ್ನಾಗಿ ತಿಂತಿದ್ದೆ ಸರ್ ನಾನು. ಕಡಲೆ ಬೀಜ, ಆಮೇಲೆ ಸನ್ಫ್ಲವರ್ ಸೀಡ್ಸ್ ತಿಂತಾ ಇದ್ದೆ. ಸೀಡ್ಸ್ ತಿಂತಾ ಇದ್ದೆ. ಹೆಂಗೆ ಸುಲ್ದಿರೋದು ಬರುತ್ತಲ್ಲ ಅದು? ಹುರಿದ್ಬಿಟ್ಟು ತಿಂತಾ ಇದ್ದೆ ಸರ್. ಸೀಡ್ಸ್ ಮತ್ತೆ ಲೋಟಸ್ ಸೀಡ್ಸ್, ಆಮೇಲೆ ಅದೆಲ್ಲ ತಿಂತಿದ್ದೆ. ಕುಂಬಳಕಾಯಿ ಬೀಜ ಇದೆಲ್ಲ ಈವ್ನಿಂಗ್ ತಿಂತಾ ಇದ್ದೆ. ಊಟ ಬಿಟ್ಟಿದ್ನಲ್ಲ ನೈಟ್, ಅದಕ್ಕೋಸ್ಕರ ಅದೆಲ್ಲ ಇದು ಬಾದಾಮಿ, ಕಡಲೆ ಬೀಜ ಇದೆಲ್ಲ ನೆನೆಸ್ಬಿಟ್ಟು ಅದನ್ನೆಲ್ಲ ತಿಂತಿದ್ದೆ. ಮೇನ್ಲಿ ನಿಮಗೆ ಎಫೆಕ್ಟ್ ಆಗ್ತಿದ್ದೆ ರೈಸ್. ಯಾಕಂದ್ರೆ ಅವೆಲ್ಲ ಒಂದಿನ ಮಿಸ್ ಆದ್ರೂ ಪರವಾಗಿಲ್ಲ, ರೈಸ್ನೇ ನಾವು ದಿನಕ್ಕೆ ಒಂದ್ಸರಿ ಕಂಪಲ್ಸರಿ ತಿಂತೀವಲ್ವ, ಅದರಿಂದ ಅದು ಆಕ್ಟಿವ್ ಇನ್ಫಾರ್ಮೇಶನ್ ಇರುತ್ತೆ. ಮಿಲೆಟ್ಸ್ ತಗೋತಾ ಇದ್ದೀನಿ ಸರ್. ಮಿಲೆಟ್ಸ್ ಏನಂತ ತಗೊಂತೀರಿ ಇವಾಗ ಆಸ್ ಆಫ್ ರಿಪ್ಲೇಸ್ಮೆಂಟ್ ಫಾರ್ ರೈಸ್? ಅಂದ್ರೆ ಜೋಳ ರೊಟ್ಟಿ, ಆಮೇಲೆ ಕೆಂಪಕ್ಕಿ ರೊಟ್ಟಿ ಅದನ್ನ ತಿಂತೀನಿ. ಮತ್ತೆ ಮಿಲೆಟ್ಸ್ ಇವರು ಕಾದರವರ ಕೆಂಪಕ್ಕಿನೂ ಬೇಡ, ಕೆಂಪಕ್ಕಿನೂ ಬೇಡ, ರೈಸೇ ಬೇಡ, ಯಾವ ವೆರೈಟಿನೂ ಬೇಡ, ಯಾವ ರೈಸು ಬೇಡ, ಅವಾಯ್ಡ್ ಮಾಡ್ಬಿಡೋಣ. ಇನ್ನು 35% ಪೈನ್ ಇದೆಯಲ್ಲ, ಅದು ಫುಲ್ ಹೋಗ್ಬಿಡ್ಲಿ. ಆ ಫುಲ್ ಹೋದ್ಮೇಲೆ ಆಮೇಲೆ ಬೇಕಾದ್ರೆ ನೋಡೋಣ, ಅವಾಗ ಕಂಪ್ಲೀಟ್. ಮತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಆಗಕ್ಕೆ ಏನಾಗುತ್ತೆ ಗೊತ್ತಾ, ನಮ್ಮ ಬಾಡಿಗೆ ಈ ರೈಸ್ಗೆ ಆಪೋಸಿಟ್ ಬರೋ ತರ ನಮ್ ಗಟ್ಟು ಆಗಿರುತ್ತೆ. ಅಂದ್ರೆ ಏನಾದ್ರು ಪ್ಯಾರಾಸೈಟ್ಸು, ಬ್ಯಾಡ್ ಬ್ಯಾಕ್ಟೀರಿಯಾ, ಮತ್ತೆ ಫಂಗಸ್, ಮೌಲ್ಡ್ಸು ಗರಳಲ್ಲಿರುತ್ತೆ. ಅದಿರುವಾಗ ಅಲ್ಲಿಂದ ಗಟ್ಟಿಂದ ಜಾಯಿಂಟ್ ಆಕ್ಸೆಸ್ ಡ್ಯಾಮೇಜ್ ಆಗ್ಬಿಟ್ಟು ಅವಾಗ ಮಂಡಿನ ಬರ್ತಾ ಇರುತ್ತೆ. ದಟ್ ಈಸ್ ದ ಫಂಕ್ಷನಲ್ ಮೆಡಿಸಿನ್ ಕಾನ್ಸೆಪ್ಟ್. ಇವಾಗ ನಾವು ಜಾಯಿಂಟ್ ಅಲ್ಲಿ ಏನೇ ರಿಪೇರಿ ಮಾಡಿದ್ರು ಅದು ಪೈನ್ ಬಂದೇ ಬರುತ್ತೆ. ಎವ್ರಿಥಿಂಗ್ ರಿಲೇಟೆಡ್ ಗಟ್ ಸರಿ ಆಗ್ಬೇಕು. ಗಟ್ ಸರಿ ಆಗಿದ್ರೆ ಆದ್ಮೇಲೆ ನಿಮ್ಗೆ ಸರಿ ಆಗ್ಬೇಕಂದ್ರೆ ಫುಡ್ ಸರಿ ಆಗ್ಬೇಕು. ಹಂಗಾಗಿ ಇದಾಗಿದೆ. ಇವಾಗ ಅದು ಏನೇನೆಲ್ಲ ಬ್ಯಾಡ್ ಗಟ್ಸ್ ಇದೆಯಾ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಮಾಡಿಕೊಡ್ತೀನಿ. ಅವತ್ತು ನಿಮ್ದು ವಿಡಿಯೋ ಮಾಡಿದ್ದೆ ಅನ್ಸುತ್ತಲ್ವಾ? ಅವತ್ತು ಮಾಡಿದ್ದು, ಇವತ್ತೇ ಮಾಡ್ತಾ ಇರೋದಾ? ಇವತ್ತೇ ಫಸ್ಟ್ ವಿಡಿಯೋ. ಓಕೆ, ಫೈನ್. ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ಪೈನು? 45ನೇ ವರ್ಷಕ್ಕೆ ಶುರು ಆಗೋಯ್ತು. ಅಂದ್ರೆ ಈಗ ಗರ್ಭಕೋಶ ಆಪರೇಷನ್ ಮಾಡಿಸಿದ್ಮೇಲೆ ಒಂದ್ ವರ್ಷ 2 ವರ್ಷ ಅಷ್ಟೇನೆ ಸ್ಟಾರ್ಟ್ ಆಗೋಯ್ತು. 1 ವರ್ಷಕ್ಕೆನೆ ಈ ಮಂಡಿ ನೋವು ಫಸ್ಟ್ ಕಟ್ ಅಂತ ಶುರು ಆಯ್ತು. ಓಡಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಹೆಚ್ಚಿಗೆ ಓಡಾಡ್ಬಿಟ್ರೆ ಸಾಕು ನೆಟಕ್ ಅಂತ ಸೌಂಡ್ ಆಗೋದು. ಆಮೇಲೆ ಡಾಕ್ಟರ್ ತೋರ್ಸಿದೆ, ಅವರು
ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ಮಂಡಿ ಮೂಳೆ ಸೌದಿದೆ ಅಂದ್ಬಿಟ್ಟು ಎಕ್ಸ್ರೇ ಮಾಡಿಸ್ಬಿಟ್ಟು ನೋಡಿದ್ರು. ಫಸ್ಟ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು, ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅದೆಲ್ಲ ಮಾಡಿಸ್ಕೊಂಡೆ, ಹಂಗೂ ಏನ್ ಸರಿ ಬಂದಿರ್ಲಿಲ್ಲ. ಫಿಸಿಯೋಥೆರಪಿ ತಗೊಂಡಾಗ ಅಷ್ಟೇನೆ, ಪೇನ್ ಕಿಲ್ಲರ್ ತಗೊಂಡ್ರೆ ಅದು ಅಷ್ಟೇನೆ, ಸ್ವಲ್ಪ ತಗೊಂಡಾಗ ಅಷ್ಟೇನೆ ಕಡಿಮೆ ಆಗ್ತಿತ್ತು. ಆಮೇಲೆ ಮತ್ತೆ ಬರ್ತಾನೆ ಇರೋದು. ಇತ್ತೀಚೆಗಂತೂ ಜಾಸ್ತಿನೇ ಆಗ್ಬಿಟ್ಟಿತ್ತು ಸರ್. ನಮ್ಮ ಮನೆ ಇರೋದು ಮೇಲ್ಗಡೆ 4ನೇ ಫ್ಲೋರ್ ಅಲ್ಲಿ, ಹತ್ತಿ ಇಳ್ದು ಮಾಡ್ಬೇಕು. ಅಯ್ಯೋ ತುಂಬಾನೇ ನೋವಾಗ್ಬಿಟ್ಟಿತ್ತು ಸರ್, ಕಣ್ಣಲ್ಲೇ ನೀರು ಬಂದ್ಬಿಡ್ತಿತ್ತು ಹತ್ತಿ ಇಳ್ದು ಮಾಡಕ್ಕೆ. ಈಗ ಎಷ್ಟೋ ಕಡಿಮೆ ಆಗಿದೆ ಸರ್ ನಾವು. ಓಕೆ, ಸೊ ಇದಕ್ಕೆ ಪರಿಹಾರ ಏನು ಹೇಳಿದ್ರು ಅವಾಗ? ಫಿಸಿಯೋಥೆರಪಿ ಬಿಟ್ಟು ಅದೇ ಪೇನ್ ಕಿಲ್ಲರ್ ಅಷ್ಟೇ. ಆಮೇಲೆ ಇದೆ 2 ವರ್ಷ ಅಷ್ಟೇ, ಆಮೇಲೆ ಮಡಿ ಚಿಪ್ಸ್ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. 2 ವರ್ಷ ಪರವಾಗಿಲ್ಲ, ಹೆಂಗೋ ಮೇಂಟೈನ್ ಮಾಡಿ ಆಮೇಲೆ ಆಪರೇಷನ್ ಮಾಡಿಸ್ಕೊಳ್ಳಿ. ನಿಮಗೆ ಯಾಕೆ ಬೇಡ ಅನ್ಸಿತ್ತು ಸರ್? ಅದು ಆಪರೇಷನ್ ಅಂದ್ರೆ ಅದು ಕೆಳಗಡೆ ಕೂರಕ್ಕಾಗಲ್ಲ, ಆಮೇಲೆ ಸ್ವಲ್ಪ ತೊಂದ್ರೆನೆ. ಈಗ ಆರಾಮಾಗಿ ನಾರ್ಮಲ್ ಆಗಿ ಓಡಾಡ್ಕೊಂಡಿರಕ್ಕೂ, ಆಪರೇಷನ್ ಮಾಡಿಸ್ಕೊಂಡಿರಕ್ಕೂ, ನಮ್ ದೇಹದಲ್ಲಿ ಏನೋ ಒಂದು ಎಕ್ಸ್ಟ್ರಾ ಇದೆ ಅನ್ನೋ ತರ ನಮ್ಗೆ ಅಲ್ಲಿ ಫೀಲ್ ಆಗುತ್ತೆ. ಅದಕ್ಕೆ ನಮ್ ದೇಹ ಹೆಂಗಿದೆಯೋ ಹಂಗೆ ನ್ಯಾಚುರಲ್ ಆಗಿ ಹಂಗೆ ಇಟ್ಕೊಳ್ಳೋಣ, ಆ ತರ ಇರ್ಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಈಗ ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀರಾ? ವಾಕ್ ಮಾಡಿ, ಫಾಸ್ಟ್ ವಾಕಿಂಗ್ ಬರ್ತಾ ಇದೆ? ವಾಕ್ ಮಾಡ್ತೀನಿ ಸರ್, ಆದ್ರೆ ಸ್ವಲ್ಪ ನೋವು ಬರುತ್ತೆ. ಹಾಫ್ ಸ್ಕ್ವಾಟ್ಸ್ ಮಾಡಿ, ವಾಕ್ ಮಾಡಿ 1-2 ಸರಿ. ಅದೇ ಹಿಂಗಿಂಗ್ ಓಡಾಡ್ತೀನಿ. ಫಾಸ್ಟ್ ವಾಕಿಂಗ್ ಮಾಡಬೇಕು, ಮಸಲ್ಸ್ ಸ್ಟ್ರೆಂತ್ ಆಗಬೇಕು. ವಾಕ್ ಮಾಡಿ, ಇಷ್ಟು ವಾಕ್ ಮಾಡ್ತೀನಿ. ಸೂಪರ್, ಎಕ್ಸಲೆಂಟ್. ಇಷ್ಟು ಮಾಡ್ತೀನಿ, ಮತ್ತೆ ಹಿಂಭಾಗ ಮಾಡ್ತೀನಿ ಸರ್. ಹಿಂಗೆ ಸ್ವಲ್ಪ ಆಮೇಲೆ ಸ್ಟೆಪ್ಸ್ ಹತ್ಬೇಕಾದ್ರೆ ಅಷ್ಟೇನೆ, ಸ್ವಲ್ಪ ಹಿಂದೆ ಕತ್ತೋದು, ಮುಂದೆ ಕತ್ತೋದು, ಸ್ವಲ್ಪ ಎಕ್ಸರ್ಸೈಸ್ಗಳು ಮಾಡ್ತೀನಿ, ಫ್ರಂಟ್ ಎಕ್ಸರ್ಸೈಸ್. ಇಲ್ಲಿ ಹಾಫ್ ಸ್ಕ್ವಾಟ್ಸ್ ಮಾಡಿ 1 ನಿಮಿಷ. ಇಲ್ಲಿ ಅರ್ಧ ಕುತ್ಕೊಂಡಿದ್ದೇಳೋದು ಕಂಪಲ್ಸರಿ ಮಾಡಬೇಕು. ಇದನ್ನ ಮಾಡ್ತೀನಿ 50 ಟೈಮ್ಸ್ ಮಾಡ್ತೀನಿ. ಸೇಮ್ ಕುತ್ಕೊಂಡಿದ್ದೆ, ಯಾವ್ದ್ರ ಮೇಲೆ ಕುತ್ಕೊಂತೀರಾ? ಸೋಫಾ ಮೇಲೆ, ಚೇರ್ ಮೇಲೆ ಕುತ್ಕೊಂತೀರಾ ಅಥವಾ ಹಂಗೆ ಮಾಡ್ತೀರಾ? ಚೇರ್ ಮೇಲೆ ಕುತ್ಕೊಂತೀರಾ? 100 ಟೈಮ್ಸ್ ಮಾಡ್ತೀರಾ? 50 ಟೈಮ್ಸ್ 2 ಸಾರಿ ಅಲ್ಲ, ಫುಲ್ ಕುತ್ಕೋಬೇಡಿ, ಜಸ್ಟ್ ಟಚ್ ಮಾಡ್ಬಿಟ್ಟಿದ್ದಾಳೆ. ಹೌದಾ? ಯಾವಾಗ ಮಸಲ್ ಟೋನ್ ಜಾಸ್ತಿ ಆಗುತ್ತೆ. ಎಸ್ ಇಷ್ಟ. ಟಚ್ ಕುತ್ಕೊಳಕ್ಕೆ ಹೋಗ್ಬೇಡಿ. ಹಿಂಗಂದ್ರೆ ಈಗ ನೋಡಿ, ನಾನು ಏನಕ್ಕೆ ಕುರ್ಚಿ ಮೇಲೆ ಕುತ್ಕೊಂಡು ಮಾಡಿ ಅಂತೀನಂದ್ರೆ, ಹಿಂಗೆ ಮಾಡಿ ಅಂದ್ರೆ ಅವ್ರು ಮಾಡುವಾಗ ಹಿಂಗ್ ಮಾಡ್ತಾರೆ, ಮಂಡಿ ಮುಂದ್ಕೋಗುತ್ತೆ, ಮಂಡಿ ಮುಂದ್ಕೋಬಾರ್ದು. ಇದು ಕಾಲು ಕಂಬ ತರ ಹಂಗೆ ಸ್ಟ್ರೈಟ್ ಇರ್ಬೇಕು, ಬಟ್ ಇದು ಮಾತ್ರ ಹಿಂದೆ ಹೋಗ್ಬೇಕು. ಹಿಂಗೆ ಹಂಗ್ ಮಾಡ್ಬಿಟ್ಟೆ ನೋವು ಜಾಸ್ತಿ ಆಗಿತ್ತಲ್ಲ, ಅದಕ್ಕೋಸ್ಕರನೇ ನಾನು ಇಟ್ಕೊಂಡು ಹಿಂಗ್ ಮಾಡ್ಬಿಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ಇದ್ ಮಾಡ್ತಿರಲ್ಲ, ಇವಾಗ ಏನ್ ಸೋಫಾ ಮೇಲೆ ಅಥವಾ ಕುರ್ಚಿ ಮೇಲೆ ಕುತ್ಕೊಂತೀರೋ, ಕುತ್ಕೊಳ್ಳೋ ತರ ಕುತ್ಕೊಂಡು ಲೈಟ್ ಟಚ್ ಮಾಡ್ಬಿಟ್ಟು ಎದ್ದಾಳೆ. ಫುಲ್ ಕುತ್ಕೊಳಕ್ ಹೋಗ್ಬಿಡಿ. ನಮ್ಗೆ ಇದ್ರ ಗೋಲ್ ಏನಂದ್ರೆ ಕ್ವಾಡ್ರಿಸೆಪ್ಸ್ ಮಸಲ್ಸ್, ಥೈ ಮಸಲ್ಸ್ ಮತ್ತೆ ಇವು ಹ್ಯಾಮ್ಸ್ಟ್ರಿಂಗ್ಸ್ ಟೈಟ್ ಆಗ್ಬೇಕು, ಮಸಲ್ ಸ್ಟ್ರೆಂತ್ ಆಗ್ಬೇಕು. ಅವಾಗ ಮಸಲ್ ಸ್ಟ್ರೆಂತ್ ಆದಾಗ ಮಂಡಿ ಮೇಲೆ ಬರೋ ಪ್ರೆಷರ್ ಕಡಿಮೆ ಆಗುತ್ತೆ, ಮತ್ತೆ ಮಂಡಿನೂ ನೀಟಾಗಿ ಹಿಂಗೆ ಎಳೆದು ಇಟ್ಕೊಳತ್ತೆ. ಆಗ ಮಂಡಿ ಗ್ಯಾಪ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಕಾರ್ಟಿಲೇಜ್ ರೀಜನರೇಷನ್ಗೆ ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ. ಹಂಗಾಗಿನೇ ಬಟ್ ಎಕ್ಸರ್ಸೈಸ್ ಆಲ್ವೇಸ್ ಓನ್ಲಿ 10%. ಈಗ ಫುಡ್ ನೀವು ಮಾಡ್ತಿರೋದು ಅದೇ 90%. ಅದು ಹಂಗಾಗಿ ಇದು ಮಾಡ್ಕೊಂಡ್ರೆ ಇದಾಗುತ್ತೆ. ಸೊ ಬೇರೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅದರದೇ ಮಂಡಿ ನೋವು ಬಿಟ್ಟು? ಅಂದ್ರೆ ನನ್ನ ಮೂಳೆ ತುಂಬಾ ಸಾಫ್ಟ್ ಆಗ್ಬಿಟ್ಟಿತ್ತು ಸರ್. ಮಂಡಿ ಮೂಳೆ ಮುಟ್ಟಿದ್ರೇನೆ ಹಿಂಗೆ ಮೆತ್ತಗೆ ಸಿಗ್ತಾ ಇತ್ತು. ಆಮೇಲೆ ಕೆಳಗಡೆ ಏನಾದ್ರು ಕೂತ್ಕೊಂಡು ಮಂಚದಡಿ ಏನಾದ್ರು ಎತ್ಕೋಬೇಕು ಮಾಡ್ಬೇಕು ಅಂದ್ರೆ ಎಷ್ಟು ಪೇನ್ ಆಗೋದು ಅಂತ, ನೋವಾಗೋದು. ಈಗ ಅದು ಪರವಾಗಿಲ್ಲ, ಮೂಳೆ ಎಲ್ಲ ನೋವು ಕಡಿಮೆ, ಹಾರ್ಡ್ ಅನಿಸ್ತಾ ಇದೆ ಮಂಡಿ, ಗಟ್ಟಿ ಇದೆ ಅನಿಸ್ತಿದೆ ಮೂಳೆ ಎಲ್ಲ. ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಆಗ್ತಿಲ್ಲ ಸರ್, ಉರಿ ಪೇನು ಒಂಥರ ಎಕ್ಕದಂಗ ಆಗೋದು, ಎಕ್ಕದಂಗ ಆಗೋದು, ಆಮೇಲೆ ಪೇನ್ ಬರೋದು, ಉರಿ ಬರೋದು, ಅದೆಲ್ಲ ಈಗ ಕಡಿಮೆ ಆಗ್ಬಿಟ್ಟಿದೆ. ಆರಾಮ ನಿದ್ದೆ ಮಾಡ್ತೀನಿ, ಅದೆಲ್ಲ ಕಡಿಮೆ. ಪೇನ್ ಕಿಲ್ಲರ್ ತಗೊಳ್ತೀರಾ ಯಾವಾಗ? ಇಲ್ಲ ಸರ್, ಪೇನ್ ಕಿಲ್ಲರ್ ತಗೊಳ್ದೆ ಇರಕ್ಕೆ ಆಗ್ತಿಲ್ಲ. ಹಬ್ಬಗಳಲ್ಲಿ, ಗೌರಿ ಹಬ್ಬದಲ್ಲೆಲ್ಲ ಮನೆ ಕ್ಲೀನಿಂಗ್ ಅದು ಇದು ಅಂತ ಅನ್ಬಿಟ್ರೆ ಪೇನ್ ಕಿಲ್ಲರ್ ತಗೊಳ್ದೆ ಇರಕ್ಕೆ ಆಗ್ತಿರ್ಲಿಲ್ಲ. ಈಗೇನು ತಗೋತಾನೆ ಇಲ್ಲ, ತಗೊಂಡೇ ಇಲ್ಲ ಸರ್. ಇಲ್ಲಿ ಬಂದಾಗ 1 ವರ್ಷದಿಂದಾನು ತಗೊಂಡಿಲ್ಲ ನಾನು. ಸೂಪರ್, ತಗೊಂಡೇ ಇಲ್ಲ ಸರ್. ನಿಮ್ಗೆ ಅದೇ ಇನ್ನೊಂದ್ ಸ್ವಲ್ಪ ಬೋನ್ಸ್ ಗಟ್ಟಿ ಆಗ್ಬಿಟ್ರೆ ಆಗ ಕಂಪ್ಲೀಟ್ ಆಗಿ ಇವಾಗ ಏನು ನೋವು 65% ಹೋಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಡಯಟ್ ನ ಇನ್ನೂ 1 ವರ್ಷ ಅಟ್ಲೀಸ್ಟ್ ರೈಸ್ ಅವು ಇವೆಲ್ಲ ಬಿಟ್ಟು ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಮತ್ತೆ ಗಟ್ಟಿ ಹೀಲ್ ಮಾಡೋಣ. ಗಟ್ಟಿ ಹೀಲ್ ಮಾಡೋಕ್ಕೆ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತೀನಿ. ಅವೇನು ಬ್ಯಾಡ್ ಎಲ್ಲ ಸೇರ್ಕೊಂಡಿದೆ ಕರಳೆಲ್ಲ, ಅದು ಸರಿ ಮಾಡೋಕ್ಕೆ ಕೆಲವು ಟರ್ಮರಿಕ್ ಜಾಸ್ತಿ ಯೂಸ್ ಮಾಡಿ. ಮನೇಲೆ ಟರ್ಮರಿಕ್ ನೀವೇ ಹುರ್ಕೊಂಡ್ಬಿಟ್ಟು ಟರ್ಮರಿಕ್ ಪುಡಿ ಮಾಡ್ಕೊಂಡು, ಟರ್ಮರಿಕ್ ವಿತ್ ಪೆಪ್ಪರ್, ಹೌದು ಟರ್ಮರಿಕ್ ವಿತ್ ಪೆಪ್ಪರ್. ಮೆಣಸು ತಿಂದ್ರೆ ಹೊಟ್ಟೆ ಅಲ್ಲ, ನೀವು ಅರಿಶಿನ ಜೊತೆಗೆ ಸ್ವಲ್ಪ ಡೈಟ್ ಆಗುತ್ತಲ್ಲ ಸರ್, ಅದು ಹೀಟಿಗೆ ಹಂಗಾಗುತ್ತೆ. ಏನ್ ಮಾಡಬೇಕು, ಸ್ವಲ್ಪನೇ ಅದೇ ಇವಾಗ ಅದು ಪೆಪ್ಪರಿನ ಅಂತ ನ್ಯಾನೋ ಕರ್ಕುಮಿನ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಅದು ಬರ್ದಿರ್ತೀನಿ, ಅಮೆಝಾನ್ ಅಲ್ಲಿ ತಗೊಳ್ಳಿ. ಅದು ಅದ್ರಲ್ಲಿ ಮಿಕ್ಸ್ ಮಾಡಿರ್ತಾರೆ, ಲೈಟ್ ಪೆಪ್ಪರ್ ಮಿಕ್ಸ್ ಮಾಡಿರ್ತಾರೆ ಸ್ವಲ್ಪ. ಯಾಕಂದ್ರೆ ಟರ್ಮರಿಕ್ ನ ಅಬ್ಸಾರ್ಪ್ಷನ್ ಪೆಪ್ಪರ್ ಅಲ್ಲಿ ಜೊತೆ ಇರುವಾಗ ಜಾಸ್ತಿ ಆಗುತ್ತೆ ಅಂತ, ಅಷ್ಟೇ ಕಾನ್ಸೆಪ್ಟ್. ನೀವು ಮನೆಗೆ ಮಾಡಿ ತಗೊಳಕ್ ಆಗಿಲ್ಲ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಡೋಸೇಜ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಮತ್ತೆ ಕಂಪ್ಲೀಟ್ ಆಗಿ ಎಲ್ಲ ತಗೊಂತೀವಿ ನಾವು. ಅದ್ರ ಬದಲಿಗೆ ನ್ಯಾನೋ ಕರ್ಕುಮಿನ್ ಬರ್ಕೊಟ್ಟು ಅದು ಯೂಸ್ ಮಾಡಿ. ನ್ಯಾನೋ ಕರ್ಕುಮಿನ್ ಕ್ಯಾಪ್ಸೂಲ್ ಮೊದಲು ಹಾಲಿಗೆ ಹಾಕೊಂಡು ಕುಡಿತಿದ್ದೆ ಮೆಣಸು, ಅದು ಓಕೆ, ಅದೆಲ್ಲ ಮೇನ್ ಬೇಸೆ ಡೇಂಜರ್.
ಮಿಲ್ಕ್ ಮೇನ್ ಬೇಸ್ ಡೇಂಜರ್. ಅದ್ರ ಮೇಲೆ ಹಾಕೋ 10% ಮಾತ್ರ ಒಳ್ಳೇದಾಗ್ತಾ ಇತ್ತು, 90% ಕೆಟ್ಟದಾಗ್ತಿತ್ತು. ಶುಂಠಿ ಅರ್ಶಿನ ಮೆಣಸಿನ ಪುಡಿ ಎಲ್ಲ ಹಾಕೊಂಡು ಇವಾಗ ಏನು ನೀವೇನಾದ್ರೂ ಸಾಂಬಾರ್ ಮಾಡ್ತಿರಲ್ವಾ, ಸ್ವಲ್ಪ ಅರಶಿನ ಜಾಸ್ತಿ ಹಾಕ್ಬಿಡಿ ಅದಕ್ಕೆ. ಮೆಣಸಿನ ಸಾರು ಮಾಡ್ಕೊಂಡು ಊಟ ಮಾಡ್ಬೋದಾ? ಮಾಡಿ. ಬೇಳೆ ಕಟ್ಟಿಗೆ ಹಾಕೊಂಡು ಮಾಡಿ. ಬೇಳೆ ಕಟ್ಟಿಗೆ ಮೆಣಸಿನ ಪುಡಿ ಅರ್ಶಿನ ಪುಡಿ ನೀವು ಬೇಳೆ ನೆಗೆಟಿವ್ ಬಂತಲ್ಲ, ಹೆಸರು ಕಾಳಲ್ಲಿ ಹೆಸರು ಕಾಳು ಮೊಳಕೆ ಹೆಸರು ಬೇಳೆ ಏನೇ ಮಾಡಿದ್ರು ನೀವು ಹೆಸರು ಕಾಳು ಕಡಲೆಕಾಳು ಮೊಳಕೆ ಬಂದಿರೋದನ್ನ ಯೂಸ್ ಮಾಡಿ. ಯಾವಾಗ ಯೂಸ್ ಮಾಡಿ, ಯಾಕಂದ್ರೆ ವೆಜಿಟೇರಿಯನ್ಸ್ಗೆ ಹೈ ಪ್ರೋಟೀನ್ ಬೇಕು. ಯಾವುದೇ ಕಾಳುಗಳನ್ನ ನಾವು ಮೊಳಕೆ ಬಡಿಸ್ಕೊಂಡ್ಬಿಟ್ಟು ತಿನ್ನುವಾಗ ಹೈ ಪ್ರೋಟೀನ್ ನಮಗೆ ಸಪ್ಲೈ ಆಗುತ್ತೆ. ಮತ್ತೆ ಮುಖ್ಯವಾಗಿ ಮಂಡಿ ರೀಜನರೇಷನ್ಗಾಗ್ಲಿ ಅಥವಾ ಬೋನ್ ಸ್ಟ್ರೆಂಥನಿಂಗ್ ಆಗಲಿ ಮಸಲ್ ಸ್ಟ್ರೆಂಥನಿಂಗ್ ಆಗಲಿ ಹೈ ಪ್ರೋಟೀನ್ ಬೇಕೇ ಬೇಕು. ಪ್ರೋಟೀನ್ ಪೌಡರ್ ನಾವು ಪೌಡರ್ ಎಷ್ಟು ತಗೊಂಡ್ರು ಕೂಡ ನಮ್ ನ್ಯಾಚುರಲ್ ಫುಡ್ ಅಲ್ಲಿ ಬರಬೇಕು. ಮೊಳಕೆ ಹುಳ್ಳಿಕಾಳು ಸಾಂಬಾರು ವಾರಕ್ಕೆ 2 ದಿನ ಕಂಪಲ್ಸರಿ ತಿನ್ನಿ. ತಿಂತಾ ಇದ್ದೀನಿ, ಕಡಲೆಕಾಳು ಮೆಂತ್ಯ ತಿಂತಾ ಇದ್ದೀನಿ, ಮೊಳಕೆ ಮೆಂತ್ಯ, ಎವ್ರಿ ಡೇ ಹೆಸರು ಕಾಳು 2 to 3 ಮೆಂತ್ಯ bowls. ತಿಂತಾ ಇದ್ದೀನಿ, ಮೊಳಕೆ ಬರ್ಸಿ ತಿಂತಾ ಇದ್ದೀನಿ. ಅದು ಕೋಸಂಬರಿ ತರ ಮಾಡ್ಕೊಂಡ್ಬಿಟ್ಟು, ಮೆಂತ್ಯನೂ ಅಷ್ಟೇ ಸರ್, ಕೋಸಂಬರಿ ತರ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕೊಂಡು ಕೋಸಂಬರಿ ತರ ಮಾಡ್ಕೊಂಡು ತಿಂತಾ ಇದ್ದೀನಿ. ಕರೆಕ್ಟ್ ಸೂಪರ್. ಅದನ್ನೇ ಮಾಡಿ. ಮತ್ತೆ ಯಾವಾಗ ಸಾಂಬಾರ್ ಮಾಡಿದ್ರು ಅದಕ್ಕೆ ಮೊಳಕೆ ಬಂದಿರೋ ಕಾಳು ಹಾಕ್ಬಿಟ್ಟೆ ಮಾಡಿ. ತರಕಾರಿ ಮೊಳಕೆ ಕಾಳು, ವೆರೈಟಿ ಮೊಳಕೆ ಕಾಳು, ವೆರೈಟಿ ತರಕಾರಿ. ಇದನ್ನ ಒಂದು ಕಾಮನ್ ಪ್ರೋಟೋಕಾಲ್ ಮಾಡಿ. ಮೆಂತ್ಯ ಸೊಪ್ಪಿನ ಜ್ಯೂಸ್ ಕುಡಿಬೋದಾ? 100% ಮಾಡ್ಬೋದು. ಎಸ್ ಕುಡಿಬೋದು, ಖಂಡಿತ ಮಾಡ್ಬೋದು. ನಮ್ಮ ಯೂಟ್ಯೂಬ್ ನೋಡಂತ ಸರ್ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದೀವಿ. ಏನ್ ಸಜೆಷನ್ ಮಾಡ್ತೀರಾ? ಯೂಟ್ಯೂಬ್ ನೋಡೋರ್ಗೆ ಯೂಟ್ಯೂಬ್ ನೋಡ್ಕೊಂಡು ಹಂಗೆ ಇರಬೇಡಿ, ಡಾಕ್ಟರ್ ಹತ್ರ ಬನ್ನಿ. ನೀವು ನೋವನ್ನೆಲ್ಲ ಕಡಿಮೆ ಮಾಡ್ಕೊಡ್ತಾರೆ ಡಾಕ್ಟ್ರು. 100 ಜನ್ಮದ ಪುಣ್ಯ ಮಾಡಿರ್ಬೇಕು. ಹಂಗೇನಿಲ್ಲ, ಬಟ್ ನೋವು ಚೆನ್ನಾಗಿರ್ಬೇಕು. ಮೇನ್ ನೋವು ಇಲ್ದಂಗೆ ಬದುಕಾಗ. ನೋಡಿ ನೀವು ಹೇಳಿರಲ್ಲ, ಮೆಚ್ಚತ್ತದ ಇಳಿಯೋದು, ಪ್ರಾಣಾಯಾಮ ಆಗೋದು, ಕೆಳಗಡೆ ಏನಾದ್ರು ಬೇರೆ ಎತ್ತಕ್ಕಾಗಲ್ಲ. ಅದು ಸಾಫ್ಟ್ ಆಗ್ಬಿಟ್ಟಿತ್ತು ಸರ್ ಮೂಳೆ. ನನಗೆ ತುಂಬಾನೇ ಮಂಡಿ ತುಂಬಾ ಸಾಫ್ಟ್ ಆದಂಗ ಆಗ್ಬಿಟ್ಟಿತ್ತು. ಆತರ ಪೇನ್ಫುಲ್ ಕಂಡೀಷನ್ ಆಗಿ ಡೇ ಇನ್ ಡೇ ಔಟ್ ಬದುಕೋದ್ಕಿಂತ ನೋವು ಕಡಿಮೆ ಆಗುತ್ತೆ ಇಲ್ಲ, ನಂಗೆ ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಎಲ್ಲ ಆಪರೇಷನ್ ಮಾಡಿಸ್ಕೋಬೇಕು, ನೋವು ಹೋಗುತ್ತಾ ಇಲ್ವಾ ಅನ್ನೋ ತರ ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಈಗ ಎಷ್ಟು ಕ್ರಮೇಣ ಕಡಿಮೆ ಆಗ್ತಿದೆ ಸರ್, ಅಷ್ಟೇ. ಅದೇ ಸರಿಗೂ ಜಸ್ಟ್ ಈ ಫುಡ್ಗಳು ಬಿಟ್ಟಿರೋದ್ರಿಂದಾನೆ 25% ಸುಮಾರು ಜನ ಕೇಳ್ತಿದ್ದೀನಿ ಸರ್, ನಾನು ಹೋಗಿ ತೋರ್ಸ್ಕೊಳ್ಳಿ ಅಂತ ಸುಮಾರು ಜನ ಕಳ್ಸಿಬಿಟ್ಟಿದ್ದೀನಿ ಸರ್. ನಾನು ಇಲ್ಲಿ ಸುಮಾರು 50-60 ಚೆನ್ನಾಗಿ ಹೇಳ್ಬಿಟ್ಟಿದ್ದೀನಿ.